ದರ್ಶನ್ ಜೈಲ್ ಸೇರಿದ್ದಾರೆ. ಒಂದು ವೇಳೆ ಹೊರಗೆ ಬಂದರೆ ಬದಲಾಗಬೇಕು ಅನ್ಸೋದಾದರೆ ನೀವೇನಾದರೂ ಅವ್ರಿಗೆ ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಾ? ನಾನಿಷ್ಟೇ ಹೇಳೋದು, ದಯವಿಟ್ಟು ದರ್ಶನ್ ಅವರೇ, ನಿಮ್ಮ ಒಂದು ಬುದ್ಧಿ ನಿಮ್ಮ ಕೈಲಿಟ್ಕೊಳ್ಳಿ, ಬೇರೆಯವ್ರ ಕೈಗೆ ನಿಮ್ಮ ಬುದ್ಧಿನ ಕೊಡಬೇಡಿ. ಆಮೇಲೆ ನಿಮ್ಮ ಫ್ಯಾನ್ಸ್ಗೂ ಸಹ ನೀವೊಂದು ಒಳ್ಳೆ ಮಾತುಗಳನ್ನ ಹೇಳಿ ಅವರನ್ನು ಸಹ ಬದಲಾಯಿಸಿ. ಅವ್ರ ಜೀವನ ಸಹ ನಿಮ್ಮನ್ನು ನಂಬ್ಕೊಂಡು ಅಷ್ಟು ಅಭಿಮಾನಿಗಳಿದ್ದಾರೆ ಅಂದಾಗ ಅವ್ರ ಜೀವನ ಸಹ ಚೆನ್ನಾಗಿರಬೇಕು. ಅವ್ರ ಜೀವನಕ್ಕೆ ಒಂದು ಒಳ್ಳೆಯ ಒಂದು ಮಾಹಿತಿ ನೀಡೋ ರೀತಿಯಲ್ಲಿ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ. ಮತ್ತು ನೀವು ಯಾವುದು ರೀತಿಯಲ್ಲಿ ಯಾವುದೋ ಒಂದು ಸಮಯ ಸಂದರ್ಭ ತಪ್ಪಾಗಿದೆ, ಆ ತಪ್ಪನ್ನು ಆ ಒಂದು ಶಿಕ್ಷೆ ಏನಿದೆ ಅದನ್ನು ಅನುಭವಿಸಿ ಒಂದು ಒಳ್ಳೆ ವ್ಯಕ್ತಿಯಾಗಿ, ಮುಂಚೆ ಥರ ಒಳ್ಳೆಯ ವ್ಯಕ್ತಿತ್ವ ಹೊಂದಿರೋವಂಥ ವ್ಯಕ್ತಿಯಾಗಿ ಹೊರಗೆ ಬನ್ನಿ. ನಿಮ್ಮ ಮಗನಿಗೆ ನೀವು ಒಳ್ಳೆ ಹೀರೋ ಆಗಿ ಇನ್ನಷ್ಟು ಹೆಚ್ಚು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿ ನಿಮ್ಮ ಅಭಿಮಾನಿಗಳನ್ನ ರಂಜಿಸಿ. ಈ ಒಂದು ಕಹಿ ಘಟನೆಗಳೇನಿದೆ ಇದೆಲ್ಲ ಇಲ್ಲಿಗೆ ಅಂತ್ಯ ಹಾಡಲಿ ಅಂತ ನಾನು ಆಶಿಸ್ತೀನಿ. ಕೊನೆಯದಾಗಿ ದೇವರು ಕಾನೂನು ದೇವ್ರಿಗಿಂತ ದೊಡ್ಡದು ಅನ್ನೋದನ್ನು ಪ್ರೂವ್ ಮಾಡಿದೆ. ಯಾಕಂದರೆ ಇವರು ಜೈಲಿಂದ ಹೊರ ಬಂದ ಮೇಲೆ ಬೇಲ್ ಮೇಲೆ ಸಾಕಷ್ಟು ಟೆಂಪಲ್ ರನ್ ಶುರು ಮಾಡಿದರು. ವಿಜಯಲಕ್ಷ್ಮಿ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಎಲ್ಲ ಒಂದು ಕಡೆ ಪ್ರಾರ್ಥನೆ ಫಲಿಸಲಿಲ್ಲ, ಕಾನೂನೇ ಸ್ಟಾರ್ ಆಗೋಯ್ತು ಇಲ್ಲಿ ಅನ್ನುವಂಥದ್ದು. ಇಲ್ಲ, ಅದನ್ನು ನಾನು ಒಪ್ಪಲ್ಲ. ಯಾವತ್ತಿದ್ದು ದೇವರಿಗಿಂತ ದೊಡ್ಡದು ಯಾವುದೂ ಇಲ್ಲ. ದೇವರು ಯಾವತ್ತಿದ್ರೂ ಅಲ್ಟಿಮೇಟ್. ಯಾವುದೋ ಒಂದು ಶಕ್ತಿ ಇವತ್ತು ಇಷ್ಟೆಲ್ಲ ಪ್ರಪಂಚ ನಡೀತಾ ಇದೆ ಅಂದರೆ ಯಾವುದೋ ಒಂದು ಶಕ್ತಿ ಇದೆ ಅಂತಲೇ ಅರ್ಥ. ಕೆಲವೊಂದು ಸತಿ ಕೆಲವೊಂದು ಮಿರಾಕಲ್ಸ್ ನಡೀತಾವೆ ಲೈಫಲ್ಲಿ. ಇವಾಗ ವಿಜಯಲಕ್ಷ್ಮಿ ಅವರು ಸಹ ತುಂಬ ಟೆಂಪಲ್ ರೌಂಡ್ ಮಾಡಿದ್ರು, ಇವನ್ ದರ್ಶನ್ ಅವರು ಸಹ ಮಾಡಿದ್ದಾರೆ. ಆದರೆ ನಾವು ಏನು ಅನ್ಕೋಬೇಕಂದ್ರೆ, ಯಾವುದೋ ಒಂದು ದೊಡ್ಡದು ಗಂಡಾಂತರಗಳು ಆಗೋದ್ರಿಂದ ಬಚಾವಾಗಿ ಒಂದು ಸಣ್ಣದ್ರಲ್ಲಿ ಇಷ್ಟರಲ್ಲಾದರೂ ನಡೀತಾ ಇದೆಯಲ್ಲ, ಇಷ್ಟು ಕಮ್ಮಿ ಆಯ್ತಲ್ಲ, ಒಂದು ಶಿಕ್ಷೆ ಕಮ್ಮಿ ಆಗಿರ್ಬೋದು ಅಥವಾ ಇನ್ನೊಂದೇನೋ ಒಳ್ಳೇದಾಗ್ಬೋದು. ದೇವ್ರು ಯಾವುದೇ ಯಾರನ್ನೇ ದೇವ್ರು ಯಾರನ್ನೇ ನಂಬಿದ್ರೂ ದೇವ್ರು ಕೈ ಬಿಡಲ್ಲ. ದೇವ್ರು ಅಲ್ಟಿಮೇಟು ಒಂದು ಸಪೋರ್ಟಿವ್ ಇದ್ದೇ ಇರುತ್ತೆ. ಆದರೆ ನಾವು ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಹೋಗಿ ದೇವ್ರಿಗೆ ಕೈ ಮುಗಿದು ಕ್ಷಮಿಸು ಅಂದರೆ ಅದು ತಪ್ಪಾಗುತ್ತೆ. ಎಲ್ಲೋ ಒಂದು ಕಡೆ ಶಿಕ್ಷೆ ಕಮ್ಮಿ ಆಗ್ಬೋದು, ಬಿಟ್ಟರೆ ದೇವ್ರು ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ತುಂಬ ದೊಡ್ಡದಾಗೋದು ಕಮ್ಮಿಲಿ ಹೋಗಿದೆ ಅನ್ಕೋಬೋದಲ್ವಾ. ಇವಾಗ ನೋಡಿ, ರೇವಣ್ಣ ಅವ್ರದ್ದು, ಪ್ರಜ್ವಲ್ ಅವ್ರದ್ದು ಕೇಸ್ ಹೇಗಾಯಿತು, ಹಾಗೆ ತುಂಬ ಮಾತಾಡ್ತಾ ಇದ್ದರೆ ತುಂಬ ವಿಚಾರಗಳಿರುತ್ತೆ. ಇದು ಕೋರ್ಟಲ್ಲಿರೋದ್ರಿಂದ ನಾವು ಜಾಸ್ತಿ ಮಾತಾಡೋದು ಸಹ ತಪ್ಪಾಗುತ್ತೆ. ನೋಡೋಣ ಕಾನೂನು ಏನೇನೇನು ಡಿಸಿಷನ್ಸ್ ತಗೊಳುತ್ತೆ ಅಂತ. ದೇವರು ನಂಬಿದ ಮೇಲೆ ದೇವರು ಯಾರನ್ನೂ ಕೈ ಬಿಡೋದಿಲ್ಲ, ಅದಂತೂ ಸತ್ಯ. ಇದಿಷ್ಟು ನಟಿ, ನಿರ್ಮಾಪಕಿ, ನಿರ್ದೇಶಕಿ ಹಾಗೂ ಕನ್ನಡ ಪರ ಹೋರಾಟಗಾರತಿ ಆಗಿರ್ತಕ್ಕಂಥ ಪ್ರಿಯಾ ಹಾಸನ್ ಅವರ ಮಾತಾಗಿರುವಂಥದ್ದು. ದೇವರು ದೊಡ್ಡವನು, ಕಾನೂನು ಎಲ್ಲದಕ್ಕಿಂತ ದೊಡ್ಡದು. ಜೊತೆಗೆ ದರ್ಶನ್ ಅವರು ಕೂಡ ಇನ್ನೇನು ಬೇಲ್ ಮೇಲೆ ಹೊರಗೆ ಬಂದಿದ್ದು, ಈಗ ಮತ್ತೆ ಜೈಲು ಸೇರಿದ್ದಾರೆ. ಒಂದು ವೇಳೆ ಹೊರ ಬಂದರೆ ಸರಿದಾರಿಯಲ್ಲಿ ನಡ್ಕೋಬೇಕು, ಅವ್ರ ಕುಟುಂಬದ ಬಗ್ಗೆ ಕಾಳಜಿ ವಹಿಸಬೇಕು, ಜೊತೆಗೆ ಅವರ ಅಭಿಮಾನಿಗಳು ಕೂಡ ಸರಿದಾರಿಯಲ್ಲಿ ನಡೆಯುವಂಥ ಒಂದು ಮಾತನ್ನು ಹೇಳಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ದರ್ಶನ್ ಜೈಲ್ ಸೇರಿದ್ದಾರೆ. ಒಂದು ವೇಳೆ ಹೊರಗೆ ಬಂದರೆ ಬದಲಾಗಬೇಕು ಅನ್ಸೋದಾದರೆ ನೀವೇನಾದರೂ ಅವ್ರಿಗೆ ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಾ? ನಾನಿಷ್ಟೇ ಹೇಳೋದು, ದಯವಿಟ್ಟು ದರ್ಶನ್ ಅವರೇ, ನಿಮ್ಮ ಒಂದು ಬುದ್ಧಿ ನಿಮ್ಮ ಕೈಲಿಟ್ಕೊಳ್ಳಿ, ಬೇರೆಯವ್ರ ಕೈಗೆ ನಿಮ್ಮ ಬುದ್ಧಿನ ಕೊಡಬೇಡಿ. ಆಮೇಲೆ ನಿಮ್ಮ ಫ್ಯಾನ್ಸ್ಗೂ ಸಹ ನೀವೊಂದು ಒಳ್ಳೆ ಮಾತುಗಳನ್ನ ಹೇಳಿ ಅವರನ್ನು ಸಹ ಬದಲಾಯಿಸಿ. ಅವ್ರ ಜೀವನ ಸಹ ನಿಮ್ಮನ್ನು ನಂಬ್ಕೊಂಡು ಅಷ್ಟು ಅಭಿಮಾನಿಗಳಿದ್ದಾರೆ ಅಂದಾಗ ಅವ್ರ ಜೀವನ ಸಹ ಚೆನ್ನಾಗಿರಬೇಕು. ಅವ್ರ ಜೀವನಕ್ಕೆ ಒಂದು ಒಳ್ಳೆಯ ಒಂದು ಮಾಹಿತಿ ನೀಡೋ ರೀತಿಯಲ್ಲಿ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ. ಮತ್ತು ನೀವು ಯಾವುದು ರೀತಿಯಲ್ಲಿ ಯಾವುದೋ ಒಂದು ಸಮಯ ಸಂದರ್ಭ ತಪ್ಪಾಗಿದೆ, ಆ ತಪ್ಪನ್ನು ಆ ಒಂದು ಶಿಕ್ಷೆ ಏನಿದೆ ಅದನ್ನು ಅನುಭವಿಸಿ ಒಂದು ಒಳ್ಳೆ ವ್ಯಕ್ತಿಯಾಗಿ, ಮುಂಚೆ ಥರ ಒಳ್ಳೆಯ ವ್ಯಕ್ತಿತ್ವ ಹೊಂದಿರೋವಂಥ ವ್ಯಕ್ತಿಯಾಗಿ ಹೊರಗೆ ಬನ್ನಿ. ನಿಮ್ಮ ಮಗನಿಗೆ ನೀವು ಒಳ್ಳೆ ಹೀರೋ ಆಗಿ ಇನ್ನಷ್ಟು ಹೆಚ್ಚು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿ ನಿಮ್ಮ ಅಭಿಮಾನಿಗಳನ್ನ ರಂಜಿಸಿ. ಈ ಒಂದು ಕಹಿ ಘಟನೆಗಳೇನಿದೆ ಇದೆಲ್ಲ ಇಲ್ಲಿಗೆ ಅಂತ್ಯ ಹಾಡಲಿ ಅಂತ ನಾನು ಆಶಿಸ್ತೀನಿ. ಕೊನೆಯದಾಗಿ ದೇವರು ಕಾನೂನು ದೇವ್ರಿಗಿಂತ ದೊಡ್ಡದು ಅನ್ನೋದನ್ನು ಪ್ರೂವ್ ಮಾಡಿದೆ. ಯಾಕಂದರೆ ಇವರು ಜೈಲಿಂದ ಹೊರ ಬಂದ ಮೇಲೆ ಬೇಲ್ ಮೇಲೆ ಸಾಕಷ್ಟು ಟೆಂಪಲ್ ರನ್ ಶುರು ಮಾಡಿದರು. ವಿಜಯಲಕ್ಷ್ಮಿ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಎಲ್ಲ ಒಂದು ಕಡೆ ಪ್ರಾರ್ಥನೆ ಫಲಿಸಲಿಲ್ಲ, ಕಾನೂನೇ ಸ್ಟಾರ್ ಆಗೋಯ್ತು ಇಲ್ಲಿ ಅನ್ನುವಂಥದ್ದು. ಇಲ್ಲ, ಅದನ್ನು ನಾನು ಒಪ್ಪಲ್ಲ. ಯಾವತ್ತಿದ್ದು ದೇವರಿಗಿಂತ ದೊಡ್ಡದು ಯಾವುದೂ ಇಲ್ಲ. ದೇವರು ಯಾವತ್ತಿದ್ರೂ ಅಲ್ಟಿಮೇಟ್. ಯಾವುದೋ ಒಂದು ಶಕ್ತಿ ಇವತ್ತು ಇಷ್ಟೆಲ್ಲ ಪ್ರಪಂಚ ನಡೀತಾ ಇದೆ ಅಂದರೆ ಯಾವುದೋ ಒಂದು ಶಕ್ತಿ ಇದೆ ಅಂತಲೇ ಅರ್ಥ. ಕೆಲವೊಂದು ಸತಿ ಕೆಲವೊಂದು ಮಿರಾಕಲ್ಸ್ ನಡೀತಾವೆ ಲೈಫಲ್ಲಿ. ಇವಾಗ ವಿಜಯಲಕ್ಷ್ಮಿ ಅವರು ಸಹ ತುಂಬ ಟೆಂಪಲ್ ರೌಂಡ್ ಮಾಡಿದ್ರು, ಇವನ್ ದರ್ಶನ್ ಅವರು ಸಹ ಮಾಡಿದ್ದಾರೆ. ಆದರೆ ನಾವು ಏನು ಅನ್ಕೋಬೇಕಂದ್ರೆ, ಯಾವುದೋ ಒಂದು ದೊಡ್ಡದು ಗಂಡಾಂತರಗಳು ಆಗೋದ್ರಿಂದ ಬಚಾವಾಗಿ ಒಂದು ಸಣ್ಣದ್ರಲ್ಲಿ ಇಷ್ಟರಲ್ಲಾದರೂ ನಡೀತಾ ಇದೆಯಲ್ಲ, ಇಷ್ಟು ಕಮ್ಮಿ ಆಯ್ತಲ್ಲ, ಒಂದು ಶಿಕ್ಷೆ ಕಮ್ಮಿ ಆಗಿರ್ಬೋದು ಅಥವಾ ಇನ್ನೊಂದೇನೋ ಒಳ್ಳೇದಾಗ್ಬೋದು. ದೇವ್ರು ಯಾವುದೇ ಯಾರನ್ನೇ ದೇವ್ರು ಯಾರನ್ನೇ ನಂಬಿದ್ರೂ ದೇವ್ರು ಕೈ ಬಿಡಲ್ಲ. ದೇವ್ರು ಅಲ್ಟಿಮೇಟು ಒಂದು ಸಪೋರ್ಟಿವ್ ಇದ್ದೇ ಇರುತ್ತೆ. ಆದರೆ
ನಾವು ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಹೋಗಿ ದೇವ್ರಿಗೆ ಕೈ ಮುಗಿದು ಕ್ಷಮಿಸು ಅಂದರೆ ಅದು ತಪ್ಪಾಗುತ್ತೆ. ಎಲ್ಲೋ ಒಂದು ಕಡೆ ಶಿಕ್ಷೆ ಕಮ್ಮಿ ಆಗ್ಬೋದು ಬಿಟ್ಟರೆ ದೇವ್ರು ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ತುಂಬ ದೊಡ್ಡದಾಗೋದು ಕಮ್ಮಿಲಿ ಹೋಗಿದೆ ಅನ್ಕೋಬೋದಲ್ವಾ. ಇವಾಗ ನೋಡಿ ರೇವಣ್ಣ ಅವ್ರದ್ದು, ಪ್ರಜ್ವಲ್ ಅವ್ರದ್ದು ಕೇಸ್ ಹೇಗಾಯಿತು, ಹಾಗೆ ತುಂಬ ಮಾತಾಡ್ತಾ ಇದ್ದರೆ ತುಂಬ ವಿಚಾರಗಳಿರುತ್ತೆ. ಇದು ಕೋರ್ಟಲ್ಲಿರೋದ್ರಿಂದ ನಾವು ಜಾಸ್ತಿ ಮಾತಾಡೋದು ಸಹ ತಪ್ಪಾಗುತ್ತೆ. ನೋಡೋಣ ಕಾನೂನು ಏನೇನೇನು ಡಿಸಿಷನ್ಸ್ ತಗೊಳುತ್ತೆ ಅಂತ. ದೇವರು ನಂಬಿದ ಮೇಲೆ ದೇವ್ರು ಯಾರನ್ನೂ ಕೈ ಬಿಡೋದಿಲ್ಲ, ಅದಂತೂ ಸತ್ಯ. ಇದಿಷ್ಟು ನಟಿ, ನಿರ್ಮಾಪಕಿ, ನಿರ್ದೇಶಕಿ ಹಾಗೂ ಕನ್ನಡ ಪರ ಹೋರಾಟಗಾರತಿ ಆಗಿರ್ತಕ್ಕಂಥ ಪ್ರಿಯಾ ಹಾಸನ್ ಅವರ ಮಾತಾಗಿರುವಂಥದ್ದು. ದೇವರು ದೊಡ್ಡವನು, ಕಾನೂನು ಎಲ್ಲದಕ್ಕಿಂತ ದೊಡ್ಡದು. ಜೊತೆಗೆ ದರ್ಶನ್ ಅವರು ಕೂಡ ಇನ್ನೇನು ಬೇಲ್ ಮೇಲೆ ಹೊರಗೆ ಬಂದಿದ್ದು, ಈಗ ಮತ್ತೆ ಜೈಲು ಸೇರಿದ್ದಾರೆ. ಒಂದು ವೇಳೆ ಹೊರ ಬಂದರೆ ಸರಿದಾರಿಯಲ್ಲಿ ನಡ್ಕೋಬೇಕು, ಅವ್ರ ಕುಟುಂಬದ ಬಗ್ಗೆ ಕಾಳಜಿ ವಹಿಸಬೇಕು, ಜೊತೆಗೆ ಅವರ ಅಭಿಮಾನಿಗಳು ಕೂಡ ಸರಿದಾರಿಯಲ್ಲಿ ನಡೆಯುವಂಥ ಒಂದು ಮಾತನ್ನು ಹೇಳಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ದರ್ಶನ್ ಜೈಲು ಸೇರಿದ್ದಾರೆ, ಒಂದು ವೇಳೆ ಹೊರಗೆ ಬಂದರೆ ಬದಲಾಗಬೇಕು ಅನ್ಸೋದಾದರೆ ನೀವೇನಾದರೂ ಅವ್ರಿಗೆ ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಾ? ನಾನು ಇಷ್ಟೇ ಹೇಳೋದು, ದಯವಿಟ್ಟು ದರ್ಶನ್ ಅವರೇ, ನಿಮ್ಮ ಒಂದು ಬುದ್ಧಿ ನಿಮ್ಮ ಕೈಲಿ ಇಟ್ಕೊಳ್ಳಿ, ಬೇರೆಯವ್ರ ಕೈಗೆ ನಿಮ್ಮ ಬುದ್ಧಿನ ಕೊಡಬೇಡಿ. ಆಮೇಲೆ ನಿಮ್ಮ ಫ್ಯಾನ್ಸ್ಗೂ ಸಹ ನೀವೊಂದು ಒಳ್ಳೆ ಮಾತುಗಳನ್ನ ಹೇಳಿ ಅವರನ್ನು ಸಹ ಬದಲಾಯಿಸಿ. ಅವ್ರ ಜೀವನ ಸಹ ನಿಮ್ಮನ್ನು ನಂಬ್ಕೊಂಡು ಅಷ್ಟು ಅಭಿಮಾನಿಗಳಿದ್ದಾರೆ ಅಂದಾಗ ಅವ್ರ ಜೀವನ ಸಹ ಚೆನ್ನಾಗಿರಬೇಕು. ಅವ್ರ ಜೀವನಕ್ಕೆ ಒಂದು ಒಳ್ಳೆಯ ಒಂದು ಮಾಹಿತಿ ನೀಡೋ ರೀತಿಯಲ್ಲಿ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ. ಮತ್ತು ನೀವು ಯಾವುದು ರೀತಿಯಲ್ಲಿ ಯಾವುದೋ ಒಂದು ಸಮಯ ಸಂದರ್ಭ ತಪ್ಪಾಗಿದೆ, ಆ ತಪ್ಪನ್ನು, ಆ ಒಂದು ಶಿಕ್ಷೆ ಏನಿದೆ ಅದನ್ನು ಅನುಭವಿಸಿ ಒಂದು ಒಳ್ಳೆ ವ್ಯಕ್ತಿಯಾಗಿ, ಮುಂಚೆ ಥರ ಒಳ್ಳೆಯ ವ್ಯಕ್ತಿತ್ವ ಹೊಂದಿರೋವಂಥ ವ್ಯಕ್ತಿಯಾಗಿ ಹೊರಗೆ ಬನ್ನಿ. ನಿಮ್ಮ ಮಗನಿಗೆ ನೀವು ಒಳ್ಳೆ ಹೀರೋ ಆಗಿ ಇನ್ನಷ್ಟು ಹೆಚ್ಚು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿ ನಿಮ್ಮ ಅಭಿಮಾನಿಗಳನ್ನ ರಂಜಿಸಿ. ಈ ಒಂದು ಕಹಿ ಘಟನೆಗಳೇನಿದೆ ಇದೆಲ್ಲ ಇಲ್ಲಿಗೆ ಅಂತ್ಯ ಹಾಡಲಿ ಅಂತ ನಾನು ಆಶಿಸ್ತೀನಿ. ಕೊನೆಯದಾಗಿ, ದೇವರು ಕಾನೂನು ದೇವ್ರಿಗಿಂತ ದೊಡ್ಡದು ಅನ್ನೋದನ್ನು ಪ್ರೂವ್ ಮಾಡಿದೆ. ಯಾಕಂದರೆ ಇವರು ಜೈಲಿಂದ ಹೊರ ಬಂದಮೇಲೆ ಬೇಲ್ ಮೇಲೆ ಸಾಕಷ್ಟು ಟೆಂಪಲ್ ರನ್ ಶುರು ಮಾಡಿದರು. ವಿಜಯಲಕ್ಷ್ಮಿ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಎಲ್ಲ ಒಂದು ಕಡೆ ಪ್ರಾರ್ಥನೆ ಫಲಿಸಲಿಲ್ಲ, ಕಾನೂನೇ ಸ್ಟಾರ್ ಆಗೋಯ್ತು ಇಲ್ಲಿ ಅನ್ನುವಂಥದ್ದು. ಇಲ್ಲ, ಅದನ್ನು ನಾನು ಒಪ್ಪಲ್ಲ. ಯಾವತ್ತಿದ್ದು ದೇವರಿಗಿಂತ ದೊಡ್ಡದು ಯಾವುದೂ ಇಲ್ಲ. ದೇವರು ಯಾವತ್ತಿದ್ರೂ ಅಲ್ಟಿಮೇಟ್. ಯಾವುದೋ ಒಂದು ಶಕ್ತಿ ಇವತ್ತು ಇಷ್ಟೆಲ್ಲ ಪ್ರಪಂಚ ನಡೀತಾ ಇದೆ ಅಂದರೆ ಯಾವುದೋ ಒಂದು ಶಕ್ತಿ ಇದೆ ಅಂತಲೇ ಅರ್ಥ. ಕೆಲವೊಂದು ಸತಿ ಕೆಲವೊಂದು ಮಿರಾಕಲ್ಸ್ ನಡೀತಾವೆ ಲೈಫಲ್ಲಿ. ಇವಾಗ ವಿಜಯಲಕ್ಷ್ಮಿ ಅವರು ಸಹ ತುಂಬ ಟೆಂಪಲ್ ರೌಂಡ್ ಮಾಡಿದ್ರು, ಇವನ್ ದರ್ಶನ್ ಅವರು ಸಹ ಮಾಡಿದ್ದಾರೆ. ಆದರೆ ನಾವು ಏನು ಅನ್ಕೋಬೇಕಂದ್ರೆ, ಯಾವುದೋ ಒಂದು ದೊಡ್ಡದು ಗಂಡಾಂತರಗಳು ಆಗೋದ್ರಿಂದ ಬಚಾವಾಗಿ ಒಂದು ಸಣ್ಣದ್ರಲ್ಲಿ ಇಷ್ಟರಲ್ಲಾದರೂ ನಡೀತಾ ಇದೆಯಲ್ಲ, ಇಷ್ಟು ಕಮ್ಮಿ ಆಯ್ತಲ್ಲ, ಒಂದು ಶಿಕ್ಷೆ ಕಮ್ಮಿ ಆಗಿರ್ಬೋದು, ಅಥವಾ ಇನ್ನೊಂದೇನೋ ಒಳ್ಳೇದಾಗ್ಬೋದು. ದೇವ್ರು ಯಾವುದೇ ದೇವ್ರು ಯಾರನ್ನೇ ನಂಬಿದ್ರೂ ದೇವ್ರು ಕೈ ಬಿಡಲ್ಲ. ದೇವ್ರು ಅಲ್ಟಿಮೇಟು ಒಂದು ಸಪೋರ್ಟಿವ್ ಇದ್ದೇ ಇರುತ್ತೆ. ಆದರೆ ನಾವು ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಹೋಗಿ ದೇವ್ರಿಗೆ ಕೈ ಮುಗಿದು ಕ್ಷಮಿಸು ಅಂದರೆ ಅದು ತಪ್ಪಾಗುತ್ತೆ. ಎಲ್ಲೋ ಒಂದು ಕಡೆ ಶಿಕ್ಷೆ ಕಮ್ಮಿ ಆಗ್ಬೋದು ಬಿಟ್ಟರೆ ದೇವ್ರು ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ತುಂಬ ದೊಡ್ಡದಾಗೋದು ಕಮ್ಮಿಲಿ ಹೋಗಿದೆ ಅನ್ಕೋಬೋದಲ್ವಾ. ಇವಾಗ ನೋಡಿ ರೇವಣ್ಣ ಅವ್ರದ್ದು, ಪ್ರಜ್ವಲ್ ಅವ್ರದ್ದು ಕೇಸ್ ಹೇಗಾಯಿತು, ಹಾಗೆ ತುಂಬ ಮಾತಾಡ್ತಾ ಇದ್ದರೆ ತುಂಬ ವಿಚಾರಗಳಿರುತ್ತೆ. ಇದು ಕೋರ್ಟಲ್ಲಿರೋದ್ರಿಂದ ನಾವು ಜಾಸ್ತಿ ಮಾತಾಡೋದು ಸಹ ತಪ್ಪಾಗುತ್ತೆ. ನೋಡೋಣ ಕಾನೂನು ಏನೇನೇನು ಡಿಸಿಷನ್ಸ್ ತಗೊಳುತ್ತೆ ಅಂತ. ದೇವರು ನಂಬಿದ ಮೇಲೆ ದೇವ್ರು ಯಾರನ್ನೂ ಕೈ ಬಿಡೋದಿಲ್ಲ, ಅದಂತೂ ಸತ್ಯ. ಇದಿಷ್ಟು ನಟಿ, ನಿರ್ಮಾಪಕಿ, ನಿರ್ದೇಶಕಿ ಹಾಗೂ ಕನ್ನಡ ಪರ ಹೋರಾಟಗಾರತಿ ಆಗಿರ್ತಕ್ಕಂಥ ಪ್ರಿಯಾ ಹಾಸನ್ ಅವರ ಮಾತಾಗಿರುವಂಥದ್ದು. ದೇವರು ದೊಡ್ಡವನು, ಕಾನೂನು ಎಲ್ಲದಕ್ಕಿಂತ ದೊಡ್ಡದು. ಜೊತೆಗೆ ದರ್ಶನ್ ಅವರು ಕೂಡ ಇನ್ನೇನು ಬೇಲ್ ಮೇಲೆ ಹೊರಗೆ ಬಂದಿದ್ದು, ಈಗ ಮತ್ತೆ ಜೈಲು ಸೇರಿದ್ದಾರೆ. ಒಂದು ವೇಳೆ ಹೊರ ಬಂದರೆ ಸರಿದಾರಿಯಲ್ಲಿ ನಡ್ಕೋಬೇಕು, ಅವ್ರ ಕುಟುಂಬದ ಬಗ್ಗೆ ಕಾಳಜಿ ವಹಿಸಬೇಕು, ಜೊತೆಗೆ ಅವರ ಅಭಿಮಾನಿಗಳು ಕೂಡ ಸರಿದಾರಿಯಲ್ಲಿ ನಡೆಯುವಂಥ ಒಂದು ಮಾತನ್ನು ಹೇಳಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.